ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅದ್ವಿತ್ ಜಿ ಶೆಟ್ಟಿ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/10/2021, ಸಮಯ 8 ಗಂಟೆ 13 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅದ್ವಿತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಇನ್ನು ಪುಟ್ಟ ಮಗು ಆರೋಗ್ಯವನ್ನು ನೋಡೋಣ. ನೋಡಿ, ಇದು ವೃಷಭ ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ರಾಹು ಅಲ್ಲಿದ್ದಾನೆ. ಚಂದ್ರ ರಾಹು ಒಟ್ಟಾದರೆ ಮತ್ತು ಈ ವ್ಯಯಾಧಿಪತಿಯಾಗಿರ್ತಕ್ಕಂಥ ಕುಜನ ದೃಷ್ಟಿ ಬೇರೆ ಇದೆ. 6ನೇ ಮನೆಯಲ್ಲಿದ್ದಂಥ ಕುಜ 8ನೇ ದೃಷ್ಟಿಯಿಂದ ನೋಡ್ತಾನೆ ಲಗ್ನವನ್ನು. ಈ ಒಂದು ಲಗ್ನಕ್ಕೆ ಪಾಪಗ್ರಹಗಳ ದೃಷ್ಟಿ ಈ ಥರದ ಒಂದು ಲಕ್ಷಣ ಇದ್ದರೆ, ಚಂದ್ರ ರಾಹುಯುಕ್ತನಾಗಿದ್ದರೆ ಒಂದು ಗ್ರಹಶಾಂತಿ ಮಾಡಿಸಬೇಕು ಅಂತ ಶಾಸ್ತ್ರಗಳು ಸೂಚಿಸುತ್ತೆ. ಹೀಗಾಗಿ ಒಂದು ನವಗ್ರಹ ಶಾಂತಿಯನ್ನು ಮಾಡಿಸಿ, ಅದು ಸ್ವಲ್ಪ ಆರೋಗ್ಯಕ್ಕೆ ಬಲವನ್ನು ತಂದು ಕೊಡುತ್ತೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಪಕ್ಷದ ಬಲ ತುಂಬ ಚೆನ್ನಾಗಿದೆ, ಸಾಕಾಗುತ್ತೆ, ಅದು ಇಲ್ಲ ಅಂತಲ್ಲ. ಆದರೆ ಬೇಕು ಗ್ರಹಶಾಂತಿ ಮಗುವನ್ನು ಮತ್ತಷ್ಟು ಪುಷ್ಟಿಗೊಳಿಸುತ್ತೆ. ಹಾಗಾಗಿ ಒಂದು ಗ್ರಹಶಾಂತಿಯನ್ನು ಮಾಡಿಸಿ ತಪ್ಪದೆ. ವಿದ್ಯೆ ಇತ್ಯಾದಿ ತುಂಬ ಚೆನ್ನಾಗಿದೆ. ಬರ್ತಾ ಅದನ್ನು ನೋಡೋಣ. ಸದ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ಇದನ್ನು ಮಾಡಿಸಿ. ತುಂಬ ಚೆನ್ನಾಗಿದೆ, ಮಗು ಚೆನ್ನಾಗಿರುತ್ತೆ, ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚೇತನ್ ಅವರು ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/12/1995, ಸಮಯ 9 ಗಂಟೆ 5 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಮತ್ತು ಮುಂದಿನ ಹಾದಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚೇತನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಮುಂದೆ ಹೇಗಿದೆ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನು ಲಗ್ನದಲ್ಲಿ ಗುರು, ಕುಜ, ಶುಕ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯ ಲಕ್ಷಣ ಇದು. ಮತ್ತು ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಕರ್ಮಾಧಿಪತಿಯೇ ಬಲಹೀನ, ಸ್ವಲ್ಪ ವೀಕಾಗಿದ್ದಾನೆ. ಶತ್ರು ಕ್ಷೇತ್ರದಲ್ಲಿದ್ದರೆ ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳುತ್ತೆ ಶಾಸ್ತ್ರ. ಯಾವುದೋ ಒಂದು ಗ್ರಹ ಶತ್ರು ಕ್ಷೇತ್ರ ಸೇರಿಬಿಟ್ರೆ ಅದು ತೊಂದರೆ ಮಾಡುತ್ತೆ. ನೀಚಾರಿ ವ್ಯಯಸಂಶ್ರಿತಾ ಹಿ ಶುಭಾ ಪ್ರಯಚ್ಯಂತ್ಯ ಶುಭಾನಿ ಸರ್ವೇ ಅಂತ. ಈ ದುಸ್ಥಾನವನ್ನು ಸೇರಿಬಿಟ್ರೆ ಗ್ರಹಗಳು ಒಳ್ಳೆ, ನೋಡಿ, ಕರ್ಮಾಧಿಪತಿ ಸಪ್ತಮಾಧಿಪತಿ ಅವನು ಬುಧ, ಅಂದರೆ ವಿವಾಹವನ್ನು ಮತ್ತು ವೃತ್ತಿಯನ್ನು ಸೂಚಿಸ್ತಕ್ಕಂಥವನು, ಅದರ ಫಲವನ್ನು ಕೊಡ್ತಕ್ಕಂಥವನು. ಆದರೆ ಅವನು ಎಲ್ಲಿದ್ದಾನಪ್ಪ ಜಾತಕದಲ್ಲಿ? ದುರ್ಬಲನಾಗ್ಬಿಟ್ಟಿದ್ದಾನೆ. ಹೀಗಾಗಿ ಒಂದು ಬುಧ ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ತಾವು ಪ್ರಯತ್ನ ಮಾಡಿ. ಬುಧ ಈಗ ಪ್ರಸ್ತುತ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ನೋಡಿ, ಈಗ ಅವಕಾಶ ಇದೆ ವಿವಾಹಕ್ಕೆ, ಇಲ್ಲ ಅಂತಲ್ಲ, ಖಂಡಿತ ಅವಕಾಶ ಇದೆ, ಪ್ರಯತ್ನ ಮಾಡಿ. ಆದರೆ ಒಂದು ಬುಧ ಶಾಂತಿ ಒಂದು ಮಾಡಿಸಿ, ಬುಧ ಮತ್ತು ಕುಜ 2 ಗ್ರಹಗಳ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ನಿಮ್ಮ ಹಾದಿಯನ್ನು ಸುಲಭ ಮಾಡಿಕೊಡುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚಂದ್ರಕಲಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/7/1973, ಸಮಯ 9 ಗಂಟೆ 15 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗತ್ತೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಕೆಲಸಗಳು ನಿಧಾನ ಆಗ್ತಾ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚಂದ್ರಕಲಾ ಅವರ ಪ್ರಶ್ನೆ ಮನೆ ಬಗ್ಗೆ ಕೇಳಿದ್ದಾರೆ ಮತ್ತು ಕೆಲಸಗಳೆಲ್ಲ ನಿಧಾನ ಆಗ್ತಾ ಇದೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಗೃಹ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂಥ ಬಲ ಬೇಕು. ಆಗ ನೋಡಿ, ಮನೆ ಚಿಟಿಕೆ ಹೊಡೆದ ಹಾಗಾಗುತ್ತೆ. ಕೆಲವರಿಗೆ ಕಟ್ತಾರೆ, ಕಷ್ಟಪಟ್ಟು ಕಟ್ತಾರೆ, ಬಹಳ ಕಷ್ಟಪಡ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಅದಕ್ಕೆ ಹೇಳೋದು. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಕಾಲ ತುಂಬ ಚೆನ್ನಾಗಿದೆ. ಶುಕ್ರ ಹೇಗಿದ್ದಾನೆ? ದಶೆಯೇನೋ ಚೆನ್ನಾಗಿದೆ. ಶುಕ್ರ ನಿಮ್ಮ ಜಾತಕದಲ್ಲಿ ನೋಡಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅಂದರೆ ಸಿಂಹಲಗ್ನ ನಿಮ್ಮದಲ್ವಾ, ಲಗ್ನದ ಆ ಸ್ಥಾನದಲ್ಲೇ ಶುಕ್ರ ಇರತಕ್ಕಂಥದ್ದು. ಚಂದ್ರನಿಗೆ ಬಲ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಆದರೆ ಅವನು ವ್ಯಯಾಧಿಪತಿ. ಈಗ ಕಾಲ ನಿಮಗೆ ಸ್ವಲ್ಪ ಕೈ ಕೊಡ್ತಾ ಇದೆ ಅಷ್ಟೇ. ಈಗ ಅವಕಾಶ ಇದೆ ನಿಮಗೆ, ಇಲ್ಲ ಅಂತಲ್ಲ. ಈಗ ನೋಡಿ, ಮಾರ್ಚ್ ನಂತರದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಉಂಟು ಮಾಡಿಕೊಡ್ತಾನೆ. ಶುಕ್ರನ ಒಳ್ಳೆಯ ಫಲ ಶುಕ್ರ ಸಿಗುತ್ತೆ ನಿಮಗೆ, ಇಲ್ಲ ಅಂತಲ್ಲ. ಪ್ರಯತ್ನ ಮಾಡಬಹುದು, ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಾಗಿ ಪ್ರಯತ್ನ ಮಾಡಬಹುದು. ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ತಾವು ಇರ್ತಕ್ಕಂಥ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಲ್ಲಿಗೆ ಹೋಗಿ ದುರ್ಗಾ ಸಪ್ತಶತಿ ಪಾರಾಯಣ, ಇದು ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಅದು ನಿಮ್ಮ ಏನು ಹೇಳ್ತಾ ಇದ್ರಲ್ಲ, ತೊಡಕಾಗ್ತಾ ಇದೆ, ಯಾವುದು ಮುಂದುವರಿತಾ ಇಲ್ಲ, ಇದೆಲ್ಲದಕ್ಕೆ ಒಂದು ವಿಶಿಷ್ಟವಾದ ಅಸ್ತ್ರ ಅದು.
ಮಂತ್ರಾಸ್ತ್ರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಪ್ತಮಿ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/2/2017, ಸಮಯ 6:29 ಸಂಜೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಪ್ತಮಿಯವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ, ಆರೋಗ್ಯ ನೋಡೋಣ. ಮೊದಲಿಗೆ ಆರೋಗ್ಯ ಗಮನಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ, ಲಗ್ನಾಧಿಪತಿ ಚಂದ್ರ ಪಕ್ಷದ ಬಲಸಹಿತನಾಗಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ, ಒಳ್ಳೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಕುಜ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಆತ ಭಾಗ್ಯಸ್ಥಾನದಲ್ಲಿ ಶುಕ್ರನ ಜೊತೆಗೆ ಏನು ಅಂಥ ಪ್ರಮಾದ ಸೂಚಿಸ್ತಾ ಇಲ್ಲ, ಆರೋಗ್ಯದ ದೃಷ್ಟಿಯಿಂದ ಏನು ಅಂಥ ಆತಂಕ ಪಡಬೇಕಾದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಧೈರ್ಯವಾಗಿರಿ. ಇನ್ನು ವಿದ್ಯೆಗೆ ಸಂಬಂಧಿಸಿದ ಹಾಗೆ ಒಂದು ಆರಾಧನೆ ಬೇಕು. ಅಲ್ಲಿ ಹತ್ತಿರದಲ್ಲಿ ನೋಡಿ, ನಿಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಮುಗುಬಾ ಸುಬ್ರಹ್ಮಣ್ಯ ಅಂತ ಇದೆ. ಭಾಳ ಒಳ್ಳೆ ವಿಶಿಷ್ಟ ಸನ್ನಿಧಾನ ಅದು, ಸುಬ್ರಹ್ಮಣ್ಯ ಸನ್ನಿಧಾನ, ಮುಗುಬಾ ಕ್ಷೇತ್ರ. ಆ ಭಾಗದಲ್ಲೆಲ್ಲ ಅದು ತುಂಬ ಪ್ರಸಿದ್ಧಿ. ಹೀಗಾಗಿ ಅಲ್ಲಿಗೆ ಹೋಗಿ ಪ್ರತಿ ಮಂಗಳವಾರ ಜೇನಿನ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರಸಾದ ತೊಗೊಳ್ಳಿ, ಜೇನನ್ನು ತೊಗೊಳ್ಳಿ ನೀವು. ಪ್ರತಿ ಮಂಗಳವಾರ ಇದನ್ನು ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಆದ್ದರಿಂದ ನಿಮಗೆ ಒಂದು ವಿಶಿಷ್ಟ ಏನು ಅಧ್ಯಯನ ಶಕ್ತಿ ಬರುತ್ತೆ, ನೆನಪಿನ ಶಕ್ತಿ ಬರುತ್ತೆ. ಈ ಪ್ರಯತ್ನ ಮಾಡಿ, ವಿದ್ಯಾಭ್ಯಾಸ ಮುಗಿಯುವವರೆಗೆ ಇದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.